ಅಂತೂ ಇಂತೂ ಎರಡನೇ ಹಂತ ಪಾಸ್ ಆಗಿದೆ. ನಾಗಮೋಹನ್ ದಾಸ್ ವರದಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಂಡನೆಯಾಗಿದೆ. ಆದರೆ ಸಚಿವರಲ್ಲಿ ಯಾವುದೇ ಒಮ್ಮತ ಮೂಡದ ಕಾರಣ ವರದಿಯ ಅಧ್ಯಯನಕ್ಕೆ ವಾರದ ಗಡುವು ಕೊಟ್ಟಿದ್ದು ಆಗಸ್ಟ್ 16ಕ್ಕೆ ಒಳ ಮೀಸಲಾತಿ ಜಾರಿ ಕುರಿತ ವಿಶೇಷ ಸಂಪುಟ ಸಭೆ ಕರೆಯಲಾಗಿದೆ. ಇದು ಗುಮ್ಮ. ಒಳ ಮೀಸಲಾತಿ ಹೆಸರಿನ ಈ ಗುಮ್ಮ ಹಲವು ಕೆಳಜಾತಿಗಳಲ್ಲಿ ಭಯ ಹೊಕ್ಕಿಸಿದೆ. ದಲಿತರಲ್ಲೇ ಕೆಲವರಿಗೆ ಖುಷಿ, ಮತ್ತೆ ಕೆಲವು ಜಾತಿಗಳಿಗೆ ಕಸಿವಿಸಿ. ಅಂದ್ಹಾಗೆ ಒಳ ಮೀಸಲಾತಿ ಎಂಬ ಜೇನುಗೂಡಿಗೆ ಕಲ್ಲೆಸೆಯೋಕೆ ಸರ್ಕಾರ ಸಜ್ಜಾಗಿದೆ. ಜೇನು ಕಚ್ಚಿದ್ರೂ ಸರಿ, ಮತ ಬ್ಯಾಂಕ್ಗೆ ಭದ್ರ ಅಡಿಪಾಯದ ಸಿಹಿ ಸವಿಯೋಕೆ ಸಿದ್ದು ಸರ್ಕಾರ ಸಜ್ಜಾದಂತೆ ಕಾಣಿಸ್ತಿದೆ. ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷಾ ವರದಿ ಮಂಡನೆ. ವರದಿ ಅಧ್ಯಯನಕ್ಕೆ ಸೂಚನೆ. ಆಗಸ್ಟ್ 16ಕ್ಕೆ ವಿಶೇಷ ಸಂಪುಟ. 16 ಸವಾಲುಗಳನ್ನ ಮೆಟ್ಟಿ ನಿಂತು ಬಹು ನಿರೀಕ್ಷಿತ ಒಳ ಮೀಸಲು ವಿಚಾರದಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಈ ಹಿಂದೆ ನಡೆಸಲಾಗಿದ್ದ ಒಳ ಮೀಸಲು ಸಮೀಕ್ಷೆ ಸಮರ್ಪಕವಾಗಿಲ್ಲ ಅಂತ ಮರು ಸಮೀಕ್ಷೆ ನಡೆಸಿದ್ದ ಸರ್ಕಾರ ಕಳೆದ ವಾರವಷ್ಟೇ ವರದಿಯನ್ನ ಪಡೆದಿದೆ. ಇವತ್ತು ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷಾ ವರದಿ ಮಂಡನೆಯಾಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮಂಡನೆಯಾಗಿದೆ. ಬಳಿಕ ಒಳ ಮೀಸಲಾತಿ ಸಮೀಕ್ಷಾ ವರದಿ ಬಗ್ಗೆ ಚರ್ಚೆ ನಡೆದಿದೆ. ಸಚಿವರ ಜೊತೆ ಸುದೀರ್ಘವಾಗಿ ಚರ್ಚಿಸಿದ ಸಿಎಂ ಸಿದ್ದರಾಮಯ್ಯ ಎಸ್ಸಿ ಎಡ ಮತ್ತು ಬಲ ಸಮುದಾಯದ ಸಚಿವರ ಅಭಿಪ್ರಾಯ ಆಲಿಸಿದ್ದಾರೆ. ವರದಿ ಜಾರಿ ಸಂಬಂಧ ಇತರೆ ಸಚಿವರ ಜೊತೆ ಚರ್ಚೆ ನಡೆಸಿದ್ರು. ನಾಗಮೋಹನ್ ದಾಸ್ ಆಯೋಗ ಸಲ್ಲಿಸಿರುವ ವರದಿ ಬಗ್ಗೆ ಸಿಎಂ ಇವತ್ತೇ ನಿರ್ಧಾರ ಕೈಗೊಳ್ಳೋ ನಿರೀಕ್ಷೆ ಇತ್ತು. ಆದರೆ ಸಭೆಯಲ್ಲಿ ಈ ಕುರಿತು ಯಾವುದೇ ಒಮ್ಮತ ಮೂಡಿಲ್ಲ ಅಂತ ಹೇಳಲಾಗಿದೆ. ಕೆಲ ಸಚಿವರು ವರದಿ ಅಧ್ಯಯನಕ್ಕೆ ಸಮಯಾವಕಾಶ ಕೇಳಿದ್ದರಿಂದ ಒಳ ಮೀಸಲಾತಿ ಶಿಫಾರಸು ಜಾರಿ ಮುಂದೂಡಿಕೆಯಾಗಿದೆ ಅಂತ ಗೊತ್ತಾಗಿದೆ. ಅಲ್ಲದೆ ಇದಕ್ಕಾಗಿ ವಿಶೇಷ ಸಂಪುಟ ಕರೆಯಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆ ಸಚಿವ ಎಚ್.ಕೆ. ಪಾಟೀಲ್, ಶ್ರಮವಹಿಸಿ ಕಡಿಮೆ ಅವಧಿಯಲ್ಲಿ ವೈಜ್ಞಾನಿಕ ಅಧ್ಯಯನ ಮಾಡಿ ವರದಿ ಸಲ್ಲಿಕೆಯಾಗಿದೆ. 95% ಜನಸಂಖ್ಯೆಯನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ಆಗಸ್ಟ್ 16ರಂದು ವಿಶೇಷ ಸಂಪುಟ ಸಭೆ ಕರೆಯಲಾಗಿದ್ದು ಅವತ್ತೇ ನಿರ್ಣಯವಾಗಲಿದೆ ಎಂದರು. ನಾಗಮೋಹನ್ ದಾಸ್ ರವರ ವರದಿಯನ್ನು ಸಚಿವ ಸಂಪುಟದಲ್ಲಿ ಎಲ್ಲ ಮಾನ್ಯ ಸಚಿವರುಗಳಿಗೆ ಇವತ್ತು ನೀಡಲಾಗಿದೆ. ಸಚಿವ ಸಂಪುಟ ಈ ಒಂದು ವರದಿಯನ್ನು ಸ್ವೀಕರಿಸಿ ಸಂಪುಟ ಸಭೆಯನ್ನು ಜರುಗಿಸಿ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ತೀವಿ. ಈಗಾಗಲೇ ವರದಿ ಜಾರಿಗೆ ಆತರ ಬೇಡ ಅಂತ ಕೆಲ ಸಮುದಾಯಗಳು ಒತ್ತಾಯಿಸಿವೆ. ಎಸ್ಸಿ ಸಮುದಾಯಗಳಿಗೆ ಮೀಸಲು ಪ್ರಮಾಣ ತಗ್ಗಿಸಲಾಗ್ತಿದೆ ಅಂತ ಆಕ್ಷೇಪ ವ್ಯಕ್ತವಾಗಿದೆ. ಹೀಗಾಗಿ ವಿಶೇಷ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳಲಿದೆ? ವರದಿ ಅನುಷ್ಠಾನದ ಸಾಧಕ ಬಾಧಕಗಳ ಪರಾಮರ್ಶೆಗೆ ಸಚಿವ ಸಂಪುಟ ಉಪಸಮಿತಿ ರಚಿಸಿ ತೀರ್ಮಾನಕ್ಕೆ ತಡೆ ಒಡ್ಕೊಳ್ಳುತ್ತಾ ಕಾದ್ ನೋಡಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.